ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಿತ್ಯ ಗೃಹಿಣಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾದ ಮತ್ತು ಗರಿಗರಿಯಾದ ಉದ್ದಿನ ವಡೆನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಲೋಟದಲ್ಲಿ 2 ಲೋಟದಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಅದನ್ನು ನೀರಿನಲ್ಲಿ 2ರಿಂದ 3 ಸಲ ಚೆನ್ನಾಗಿ ತೊಳೆದು ಅದನ್ನು ನೆನೆಯೋಕೆ ಇಡ್ತಿದ್ದೀನಿ. ನೋಡಿ, 4 ಗಂಟೆಗಳ ಕಾಲ ನಾನು ನೀರಿನಲ್ಲಿ ಉದ್ದಿನ ಬೇಳೆನ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಕೋಬೇಕಾದ್ರೆ ನೀರನ್ನ ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಸಣ್ಣ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಇವಾಗ ಈ ರೀತಿಯಾಗಿ ಪೂರ್ತಿ ಬೇಳೆನ ರುಬ್ಕೊಂಡಿದ್ದೀನಿ. ನೀರನ್ನ ಸೇರಿಸ್ಕೊಂಡಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗೇ ರುಬ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ಕೊತಿದ್ದೀನಿ. ಇವೆರಡನ್ನೂ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಉಪ್ಪಿನ ಜೊತೆ ಒಂದು ಸ್ವಲ್ಪ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರೋದ್ರಿಂದ ನಾನು ಜಾಸ್ತಿ ಹೊತ್ತು ಹಿಟ್ಟನ್ನು ನೆನೆಯೋಕ್ಕಿಡೋದಿಲ್ಲ. ಯಾಕಂದರೆ ಸ್ವಲ್ಪ ಸೋಡಾ ಹಾಕಿರೋದ್ರಿಂದ. ಸೋಡಾ ಬೇಡ ಅನ್ನೋರು ಈ ಥರ ಬೇಳೆನ ರುಬ್ಬಿ ಆದಮೇಲೆ ಒಂದು 2ರಿಂದ 3 ಅವರ್ ಹಾಗೇ ಹಿಟ್ಟು ನೆಂದಾದಮೇಲೆ ಬಿಟ್ಟರೆ ಸೋಡಾದ ಅವಶ್ಯಕತೆ ಇರಲ್ಲ. ಆವಾಗ್ಲೂ ವಡೆ ಗರಿ ಗರಿಯಾಗಿಯೇ ಬರುತ್ತೆ. ನಾನು ಟೈಮ್ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಸೋಡಾನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 15ರಿಂದ 20 ನಿಮಿಷ ನೆನೆಯೋಕೆ ಇಡ್ತಿದ್ದೀನಿ. ನೋಡಿ, ಇವಾಗ ಇದನ್ನು ನಾನು ಒಂದು 20 ನಿಮಿಷ ನೆನೆಸ್ಕೊಂಡಿದ್ದೀನಿ. ಕೈನಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹಿಟ್ಟು ಹದವಾಗಿದೆ. ಇವಾಗ ಇದಕ್ಕೆ ನಾನು ನೆಕ್ಸ್ಟು ಒಂದು ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮೆಣಸನ್ನು ದಪ್ಪಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ 3ನ್ನು ರುಬ್ಕೊಂಡಿರೋ ಬೇಳೆ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆನ ಸೇರಿಸ್ಕೊತಿದ್ದೀನಿ. ಎಣ್ಣೆನ ಆದಷ್ಟು ಕಮ್ಮಿ ಉರಿನಲ್ಲೇ ಕಾಯಿಸ್ಕೋಬೇಕು. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ವಡೆನ ಹಾಕ್ತಿದ್ದೀನಿ. ವಡೆನೂ ಅಷ್ಟೇ ಲಾಸ್ಟ್ವರೆಗೂ ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕು. ಒಂದೇ ಸಲ ಜಾಸ್ತಿ ಉರಿ ಮಾಡಿ ಬೇಯಿಸ್ಕೊಂಡ್ರೆ ಮೇಲ್ಗಡೆ ಕಲ್ಲರ್ ಅಷ್ಟೇ ಚೇಂಜ್ ಆಗಿರುತ್ತೆ, ಒಳಗಡೆ ಅದು ಬೆಂದಿರಲ್ಲ. ಉದ್ದಿನ ಬೇಳೆ ಹಿಟ್ಟು ತುಂಬ ಸ್ಮೂತಾಗಿರೋದ್ರಿಂದ ಅದನ್ನು ನಿಧಾನವಾಗಿ ಮಗ್ಸಾಕಬೇಕು. ಇಲ್ಲಾಂದರೆ ಕೆಳಗಡೆ ಹಿಡ್ಕೊಂಬಿಟ್ಟಿರುತ್ತೆ, ಫೋರ್ಸಲ್ಲಿ ಕೀಳೋದಕ್ಕೂ ಆಗೋದಿಲ್ಲ, ಅಂಟ್ಕೊಬಿಟ್ಟಿರುತ್ತೆ. ಯಾಕಂದರೆ ಹಿಟ್ಟು ತುಂಬಾ ಸ್ಮೂತ್ ಇರುತ್ತೆ. ನಾನು ಮೊದಲು ಇಲ್ಲಿ ಈ ಥರ ಜಾಲರಿನ ತೊಗೊಂಡೆ ಅದನ್ನು ಮಗ್ಸಾಕೋದಕ್ಕೆ, ಆದರೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಆಮೇಲೆ ನೆಕ್ಸ್ಟು ಒಂದು ರೊಟ್ಟಿ ಕೈ ಅಥವಾ ಒಂದು ಸಣ್ಣ ಸ್ಪೂನಿಂದ ನಿಧಾನವಾಗಿ ಅದನ್ನು ಕೆಳಗಡೆ ತಳನ ಬಿಡಿಸ್ಕೊಂಡು ಆಮೇಲೆ ಈ ಥರ ಜಾಲರಿನಲ್ಲಿ ಅದನ್ನು ಮಗ್ಸಾಕೊಂಡೆ. ಆವಾಗ ಇದೇ ಸರಿ ಅನ್ನಿಸ್ತು. ನೋಡಿ, ಇವಾಗ ವಡೆ ತುಂಬ ಚೆನ್ನಾಗಿ ಬೆಂದಿದೆ. ತುಂಬ ಕಮ್ಮಿ ಉರಿನಲ್ಲೇ ಒಂದು ಸಲ ವಡೆನ ಎಣ್ಣೆಗೆ ಹಾಕಿದರೆ 8ರಿಂದ 9 ನಿಮಿಷ ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕು. ಆವಾಗ ಮಾತ್ರ ಉದ್ದಿನ ವಡೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಅದು ಮೇಲ್ಗಡೆ ಕಲ್ಲರ್ ಮಾತ್ರ ಚೇಂಜ್ ಆಗಿರುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಕಮ್ಮಿ ಉರಿನಲ್ಲೇ ಆದಷ್ಟು ಕೊನೆವರೆಗೂ ಬೇಯಿಸ್ಕೋಬೇಕು. ನೋಡಿ, ಇವಾಗ ನಾನು ನೆಕ್ಸ್ಟು ಈ ಥರ ರೊಟ್ಟಿ ಕೈನ ತೊಗೊಂಡು ಅದನ್ನು ನಿಧಾನವಾಗಿ ಬಿಡಿಸ್ಕೊಂಡೆ. ಆಮೇಲೆ ಅದನ್ನು ಜಾಲರಿಯಿಂದ ಮಗ್ಸಾಕೊಂಡೆ. ಇದ್ರ ಜೊತೆಗೆ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೋತಾರೆ, ಆದರೆ ನಾನಿಲ್ಲಿ ಅಕ್ಕಿ ಹಿಟ್ಟೆಲ್ಲ ಏನೂ ಹಾಕ್ಕೊಂಡಿಲ್ಲ. ಆದರೂ ಕೂಡ ವಡೆ ತುಂಬಾ ಗರ್ಗರಿಯಾಗಿ ತುಂಬಾ ರುಚಿಯಾಗಿ ಬಂದಿದೆ. ಇದೇ ಥರ ನಾನು ಉಳಿದಿರೋ ಹಿಟ್ಟನ್ನೆಲ್ಲ ಬೇಯಿಸ್ಕೊತಿದ್ದೀನಿ. ನೋಡಿ, ಇವಾಗ ಪೂರ್ತಿಯಾಗಿ ವಡೆನ
ಮಾಡಿ ಆಗಿದೆ. ಉದ್ದಿನ ವಡೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮತ್ತು ಮಧ್ಯಾಹ್ನ ಊಟದ ಜೊತೆಗೂ ಮಾಡ್ಕೋಬೋದು. ತುಂಬಾ ಈಸಿನೂ ಕೂಡ ಮಾಡ್ಕೊಳ್ಳೋದು. ಬೇಳೆನ ಸ್ವಲ್ಪ ಜಾಸ್ತಿ ಟೈಮ್ ನೆನೆಸ್ಕೋಬೇಕು ಅನ್ನೋದು ಬಿಟ್ಟರೆ ತುಂಬ ಬೇಗನೆ ಆಗೋವಂಥ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಕಡಿಮೆ ಉರಿನಲ್ಲಿ ಜಾಸ್ತಿ ಟೈಮು ಬೇಯಿಸ್ಕೊಳ್ಳೋದ್ರಿಂದ ವಡೆ ನೋಡಿ ಈ ರೀತಿಯಾಗಿ ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಹೊರಗಡೆನೂ ಅಷ್ಟೇನು ಕಲ್ಲರು ಡಾರ್ಕಾಗಿ ಬ್ರೌನ್ ಆಗಿರೋದಿಲ್ಲ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಕಮ್ಮಿ ಉರಿನಲ್ಲಿ. ಈ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡು ಫ್ರಿಡ್ಜ್ನಲ್ಲಿ ಇಟ್ಕೊಂಡು 2-3 ದಿನ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿತ್ಯ ಗೃಹಿಣಿ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್.